ಕಳೆದ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹಾಗೂ ಬಿಜೆಪಿ ವತಿಯಿಂದ ಕೋಲಿ ಸಮಾಜವನ್ನು ಎಸ್ಟಿಗೆ ಸೇರಿಸುವುದಾಗಿ ಸುಳ್ಳು ಭರವಸೆ ನೀಡಿ ಅನ್ಯಾಯ ಮಾಡಿದ್ದಾರೆ ಎಂದು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೋಲಿ ಸಮಾಜಕ್ಕೆ ಕುತಂತ್ರದಿಂದ ಮೋಸ ಮಾಡಿ ಕೋಲಿ ಸಮಾಜದ ಮತಗಳನ್ನು ಪಡೆದು ಲೋಕಸಭಾ ಸದಸ್ಯರಾಗಿದ್ದಾರೆ. ಇವರ ಉದ್ದೇಶ ಕೇವಲ ಕೋಲಿ ಸಮಾಜದ ಮತಗಳನ್ನ ಪಡೆಯಲಿಕ್ಕೆ ಪ್ರಚಾರ ಸಭೆಗಳಲ್ಲಿ ಬಹಿರಂಗವಾಗಿ ಪ್ರಚಾರ ಭಾಷಣ ಮಾಡುತ್ತಾ ಅನ್ಯಾಯಕ್ಕೆ ಒಳಗಾಗಿರುವ ಕೋಲಿ ಕಬ್ಬಲಿಗ ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿಯೇ ತೀರಿಸುತ್ತೇನೆ, ನೀವು ನನಗೆ ಮತ ಕೊಡಿ, ನಾನು ನಿಮಗೆ ಎಸ್ಟಿ ಮಾಡಿ ಕೊಡುತ್ತೇನೆ ಎಂದು ಕೊಟ್ಟ ಭರವಸೆ ಈಡೇರಿಸದೆ ಕೋಲಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ಕಲಬುರಗಿ ಲೋಕಸಭೆ, ವಿಶೇಷವಾಗಿ ಕಲಬುರಗಿ ಲೋಕಸಭೆ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಪ್ರತಿದಿನ ಪ್ರತಿ ಕ್ಷಣ ಇವತ್ತು ಕೋಲಿ ಸಮಾಜ ಎಸ್ಟಿ ಮಾಡ್ತೇವೆ ಅಂತ ಹೇಳಿ ಭರವಸೆ ನೀಡಿ ಇವತ್ತು 5 ವರ್ಷ ಆದರೂ ಕೂಡ ನಮ್ಮ ಒಂದು ಫೈಲ್ ಎಲ್ಲಿದೆ ಏನಾಗಿದೆ ಅದನ್ನು ನೋಡಲಿಕ್ಕೆ ಹೋಗಲಿಲ್ಲ. ಅನೇಕ ಬಾರಿ ನಾವು ಕೂಡ ಭೇಟಿ ಮಾಡಿ ಹೇಳಿದ್ದೀವಿ, ನೀವು ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ, ನಮ್ಮ ಫೈಲ್ ಇಲ್ಲಿದೆ, ಇವತ್ತು RJ-ಯಿಂದ ಮುಂದೆ ಹೋಗ್ತಾ ಇಲ್ಲ, ನೀವು ಹೋಗಬೇಕು, ಅದು ನೋಡಬೇಕು ಅಂತ ಹೇಳಿದಾಗ ಅದನ್ನು ನೋಡ್ತೀನಿ, ಮಾಡಾಗತ್ತೀನಿ, ಹೇಳ್ತೀನಿ, ಇದೇ ಹೇಳೋದು. ಆದರೂ ಒಂದು ದಿವಸ ಕೂಡ ಆ ಫೈಲ್ ಕಡೆ ಗಮನ ಕೊಡಲಿಲ್ಲ. ಇವತ್ತು ಆ ST ಬಗ್ಗೆ ಏನು ಮಾಡಬೇಕಂತ ಮಾಡಲೇ ಇಲ್ಲ. ಏನಾದರೂ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಈ BJP ಕೇಂದ್ರದ ಘಟಾನುಘಟಿ ನಾಯಕರಿಗೆ ಸಂದೇಶ ಕೊಡಬೇಕಾಗಿತ್ತು. ನಾವು ಈ ಭಾಗದಲ್ಲಿ ಭರವಸೆ ಕೊಟ್ಟಿದ್ದೀವಿ, ನೀವು ಬಂದಾಗ ಭರವಸೆ ಕೊಟ್ಟಿದ್ರಿ, ST ಮಾಡಲೇಬೇಕಂತ ಮಾಡಬೇಕಾಗಿತ್ತು, ಏನೂ ಮಾಡಲಿಲ್ಲ. ಇವತ್ತು 5 ವರ್ಷ ಕೇವಲ ನಮ್ಮ ಮತಗಳನ್ನು ಪಡೆಯಲಿಕ್ಕೆ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೋಲಿ ಸಮಾಜದ ಮತಗಳನ್ನು ಪಡೆಯಲಿಕ್ಕೆ ಕುತಂತ್ರದಿಂದ ಮೋಸ ಮಾಡಿ ಇವತ್ತು ನಮಗೇನು ಅವಶ್ಯಕತೆ ಇದೆ ಅದನ್ನು ನಾವು ಮಾಡೇ ಕೊಡ್ತೇವೆ ಅಂತ ಹೇಳಿ ಸುಭರವಸೆ ನೀಡಿ ಇವತ್ತು ಕಲಬುರಗಿ ಜಿಲ್ಲೆಯ ಲೋಕಸಭೆ ಸದಸ್ಯರಾಗಿದ್ದಾರೆ. ಆದರೆ ಇವತ್ತು ಮತ್ತೆ BJP ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಮುಂದೆ ಬಂದಿದ್ದಾರೆ. ಇವತ್ತು 5 ವರ್ಷ ಮಾಡಲಿಕ್ಕಾಗದೇ ಇರುವಂಥ ಕೆಲಸ ಇವತ್ತು ಏನು ಮಾಡಬೇಕಂತ ತಿಳ್ಕೊಂಡು ಇವತ್ತು ಮೊನ್ನೆ ಏನು ಚಿತ್ತಾಪುರ ತಾಲೂಕಿನಲ್ಲಿ ಕೆಲವು ಪ್ರಚಾರ ಸಭೆಗಳಲ್ಲಿ ಮಾತನಾಡಿ ಹೇಳ್ತಾರೆ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಏನು ಕೋಲಿ ಸಮಾಜದ ST ಬಗ್ಗೆ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಇವರು ಗೈರಾಜರಾಗಿದ್ದರು, ಇವರು ಸಭೆಯನ್ನು ತ್ಯಜಿಸಿ ಹೊರಗೆ ಹೋಗಿದ್ದರು ಅಂತ ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಗೋಬೆ ಕೋರಿಸ್ತಾ ಇದ್ದಾರೆ. ಅರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಗೈರಾಗಬೇಕಾದ್ರೆ ಅಲ್ಲಿ ಆ ಫೈಲೇ ಇಲ್ಲ. ಇವತ್ತು ಉಮೇಶ್ ಜಾಧವ್ ಅವರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನೀವು ಒಬ್ಬ ಲೋಕಸಭೆ ಸದಸ್ಯ ಅಂತ ನಾವು ಹೇಳಬೇಕಾಗ್ತದೆ. ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಸಮಾಜದ ಫೈಲು ಇವತ್ತು ಲೋಕಸಭೆಯಲ್ಲಿ ಕೂಡ ಹೋಗಿಲ್ಲ, ಇವತ್ತು ರಾಜ್ಯಸಭೆಯಲ್ಲಿಯೂ ಕೂಡ ಚರ್ಚೆಗೆ ಬಂದಿಲ್ಲ. ಎಲ್ಲಿಯೂ ಕೂಡ ಚರ್ಚೆಗೆ ಬಾರದ ಫೈಲಿನ ವಿಷಯವಾಗಿ ಇವತ್ತು ಇನ್ನೊಬ್ಬರ ಮೇಲೆ ಗೋಬಿ ಕೊಡಿಸ್ತಾ ಇದ್ದಾರೆ. ಇವತ್ತು ತಮ್ಮ ಕೈಲೇ ಆಗಲಿಲ್ಲ, ಇವತ್ತು ತಮ್ಮ ಉದ್ದೇಶನೇ ಇಲ್ಲದು. ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ BJP ಪಕ್ಷದವರ ಉದ್ದೇಶವೇ ಇಲ್ಲ, ಕೇವಲ ನಮ್ಮ ಮತಗಳನ್ನು ಪಡಲಿಕ್ಕೆ ನಮಗೆ ಸುಭರವಸೆಯನ್ನು ನೀಡಿದ್ದಾರೆ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.